ನಿನ್ನ ಪ್ರೀತಿಯ ಪಾರಿವಾಳ ಆರುವುದಕ್ಕೆ ಕಾರಣ ನಿನ್ನ ಬಾಸಾದ ರಣಧೀರನಂತೆ. ಹಾಲಿನಲ್ಲಿ ಹುಳಿ ಉಂಡುವ ನಿಮ್ಮದ ಥರ್ಡ್ ಕ್ಲಾಸ್ ಮಕ್ಕಳಿಗೆ ಮಾಡೋಕೆ ಬೇರೆ ಕೆಲಸನೇ ಇಲ್ವಾ? ಸುಮ್ಮನೆ ರೈಟ್ ಹೇಳು. ಲೇ ಬಚ್ಚ, ನಿಜ ಹೇಳಿದ್ರೆ ಹಾಗೆ ಅನಿಸುತ್ತದೆ. ಕೊಂಚ ಯೋಚನೆ ಮಾಡು. ನಾನು ಹೇಳಿದ್ದು ಪೂರ್ತಿ ವಿಷಯ ತಿಳಿದು ಆಮೇಲೆ ಮಾತನಾಡು. ಅವನು ರಣ ಹೇಳಿ ಮೋಸಗಾರ, ನವವಂಚಕ. ಅವನು ಬೇರೆ ಯಾರು ಅಲ್ಲ, ನಮ್ಮ ದೊಡ್ಡಮ್ಮನ ಮಗನಾದ ರಣಧೀರ. ನನಗೆ ಮೋಸ ಮಾಡಿ ಆಸ್ತಿಯನ್ನು ದಕ್ಕಿಸಿಕೊಳ್ಳಿದ್ದಾನೆ. ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಿ ಅಂತ ಹಿರಿಯರು ಹೇಳಿಲ್ಲವೇ? ದರೋಡೆಕೋರನ ಮಾತನ್ನು ನಾನು ನಂಬುವುದಿಲ್ಲ. ಲೇ ಮರೆ, ಈಗಲೇ ಜಾಗ ಖಾಲಿ ಮಾಡು. ಲೇ ಮರೆ, ನಿನ್ನ ದೀಪಗಳನ್ನು ಬಲಾತ್ಕರಿಸಕ್ಕೆ ಮುಂದಾಗಿದ್ದ. ಅದನ್ನು ನಾನು ತಡೆದೆ. ನನ್ನನ್ನು ನಂಬ. ನಿನಗೆ ಇಷ್ಟ ಹೇಳಿದ್ರೆ ನಂಬಿಕೆ ಬರ್ಲಿಲ್ಲವಲ್ಲ? ಹೌದು, ಹಾಗಾದರೆ ನಾನು ಈಗಲೇ ಹೊರಡುವೆ. ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಬರುವೆ. ಕುರಿ ಬಿಟ್ಟು ಹಳ್ಳಕ್ಕೆ. ನೀನು ಅಂತ ಸಾಧನೆ ಮೇಲೆ ಬಾಳಕ ಬೇಕೇ ಆಗಿಲ್ಲ. ನಾನು ಹೇಳಿದ್ದು ಕೇಳು. ಓಕೆ, ಖಂಡಿತ ನಾನು ಬರುವೆ. ಈ ಮೋಸದ ಮಾಯಾಜಾಲದಲ್ಲಿ ರಣ ಹತ್ತುಗಳಂತೆ ಬೇಟೆಯಾಗಿ ಕುಗ್ಗಿ ತಿನ್ನುವ ರಣಧೀರ ಬಡ ಜನರ ರಕ್ತ ಪಡೆಯಬೇಕು. ಜಟಾಯು ಪಕ್ಷಿದಂತೆ ಎತ್ತರದ ಸಂಚುಲ ಮಾಡಬೇಕು. ಇದೇ ಈ ಮಗಧೀರನ ಮಾಯಾದಾಟ. ನನ್ನ ಕೆಲಸ ಮುಗಿಯಬೇಕಾದ್ರೆ ಎಷ್ಟು ಜನರ ಪ್ರಾಣ ಬಲಿಯಾಗಲೇ, ಶೀಲಗಳು ಹಾಳಾಗಲೇ, ನಾನು ಶಕೀನಂತೆ ಬುದ್ಧಿ ಉಪಯೋಗಿಸಿ ನನ್ನ ಅಣ್ಣನಿಗೆ ಬಲಿ ಪಡೆಯಲಿಲ್ಲವೆಂದರೆ ನನ್ನ ಹೆಸರು ಮಗಧೀರನೇ ಅಲ್ಲ. ಶುಭ ಕಾರ್ಯಕ್ಕೆ ಹೋಗೋ ಸಮಯದಲ್ಲಿ ಕಾಡು ಬೆಕ್ಕುಗಳ ದರ್ಶನ. ಲೇ ಮಂಗ, ಜಾಸ್ತಿ ಬಿಚ್ಚಬಡ ಬಾಯಿ. ನಿನ್ನೆ ಬಾಯಿಗೆ ಬಿಡಬೇಕಾಗುತ್ತದೆ 2 ಗಂಗಾ ನದಿ. ಕಂತ್ರು ಗುಟ್ಟಿದ ನನ್ನ ಮಗನ. ನನ್ನ ಬಗ್ಗೆ ಇನ್ನೊಂದು ಮಾತನಾಡಿದರೆ ನೀನು ಜೈ ಸಹಿತ ಹೋಗೋದಿಲ್ಲ. ನೀನು ಒಳ್ಳೆ ಚಂಡ ತೆಗಿದ್ಯಾ. ನನ್ನನ್ನೇ ನವಕ್ಷಕ ಎನ್ನುತ್ತಿರುವಯ. ನನ್ನ ಮಡದಿ ಈಗ 3 ತಿಂಗಳ ಗರ್ಭಿಣ. ನನ್ನ ಗಂಡಸ್ತನ ಬಗ್ಗೆ ಇನ್ನೊಂದು ಮಾತನಾಡಿದರೆ ನೀನು ನಾಯಿ ಕುಲದವನ. ಸುಮ್ಮನೆ ದಾರಿ ಬಿಡಲೇ. ನೀನು ನಿಜವಾಗಲೂ ಗಂಡಸೇನೋ? ಅವಳು ಸೂಳೆ ಕಣೋ. ಅವಳಿಗೆ ಏಡ್ಸನ್ನ ಕಾಯಿಲೆ ಹುಟ್ಟಿಕೊಳ್ಳುವುದು. ಹೋಗಿ ಚೆಕಪ್ ಮಾಡಿಸು. ಬ್ಲಡಿ ಬ್ಲಾಸ್ಟರ್, ನಿನಗೆ ಕೋಪ ಬಂದೇ ಬರುತ್ತದೆ. ಆದರೆ ನನಗೆ 24 hours ಯಾವಾಗೂ ಇದ್ದೇ ಇರುತ್ತದೆ. ನಾನು ಸುಳ್ಳು ಹೇಳಿದರೆ ಹೋಗು ಚೆಕಪ್ ಮಾಡಿಸು. ಆದರೆ ನಿನ್ನ ಮಾತಿನ ಅರ್ಥ? ಹೌದು ಕಣೋ, ನಾನು ಹೇಳಿದ್ದು ನಿಜನೇ. ಹೌದು, ನಿನಗೆ ಈ ಮಾತು ಯಾರು ಹೇಳಿದ್ದು? ನನಗೇಕೆ ಮೊದಲೇ ಹೇಳಲಿಲ್ಲ? ರಾಕೇಶ್ ಎಲ್ಲ ವಿಷಯ ತಿಳಿಸಿ ನನಗೆ ಹೋದ. ನಿನ್ನ ಪ್ರಿಯತಮ ಏಡ್ಸನ ಕಾಯಿಲೆ ಹುಟ್ಟಿಕದ. ರಾಕೇಶ್ ನಂತ ತುಂಬಾ ಹುಡುಗರು ಚಕ್ಕಂದವಾಡಿದ್ದಾರಂತೆ. ಸರಿ, ಹಾಗಾದರೆ ನಾನು ಈಗ ಹೋಗಿ ಆ ಬಂಡ ಬಜಾರಿಯನ್ನು ಶಿಶುವನ್ನು ಕಿತ್ತುಕೊಳ್ಳುವೆ. ಹೋಗು ಹೋಗು ಹೋಗು, ಚೆಕಪ್ ಮಾಡಿಸು. ಹೋಗು ನನ್ನ ಅರ್ಧದಷ್ಟು ಕೆಲಸ ಮುಗಿಯದಂತಾಯ್ತು. ಒಂದಿನ ಸುಖ ದೀಪಳ
ಜೊತೆ ಚಕ್ಕಂದ ಆಡುವುದು, ನನ್ನ ಆಸ್ತಿ ದಕ್ಕಿಸಿಕೊಳ್ಳುವುದು. ಏನು ಸಾಹೇಬ್ರಿಗೆ ಯಾರೋ ಮೇಲೆ ತುಂಬಾ ಕೋಪ ಬಂದಿರುವಂತೆ ಕಾಣುತ್ತಿದೆ. ಅಯ್ಯೋ ಡಾರ್ಲಿಂಗ್, ಕೋಪವಿತ್ತು, ಸಿಟ್ಟುನಿತ್ತು, ಆದರೆ ನೀನು ಬಂದ ಮೇಲೆ ಕೋಪವೂ ಮಾಯ, ಗಾಯವೂ ಮಾಡ. ಸರಿ, ಅದೇನು ಅಂತ ಹೇಳಿ, ನಾನು ಹೊರಡಬೇಕು. ಅದೇನೆಂದರೆ ರಣಧೀರ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದು ರಾಕೇಶ್. ಅವನಿಗೆ ಹುಚ್ಚು ಹಿಡಿಸಿ ಪ್ರೀತಿ ಅಮ್ಮಿನಲ್ಲಿ ಸ್ಪರ್ಶದಲ್ಲಿ ತೇಲುವಂತೆ ಮಾಡಿದ್ದೇನೆ. ಈಗ ನಾನು ಅವನ ಹತ್ರ ಹೋಗಿ ಅಮ್ಮಿನಲ್ಲಿ ತೇಲುವಂತೆ ಮಾಡುವುದು ಡಾರ್ಲಿಂಗ್. ಅಯ್ಯೋ ಸಾಕು ನಿಮ್ಮ ಚೆಲ್ಲಾಟ, ನನಗೆ ಗೊತ್ತಿದೆ. ಬಾ ನನ್ನ ರಣಧೀರ. ಓಕೆ ಡಾರ್ಲಿಂಗ್. Vamos a orar hasta